ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಲು ಬೀರೂರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರೂರ್. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನೊಂದು ವಿಶೇಷ ತರಗತಿ 2024ನೇ ಸಾಲಿನ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸಮಾಂತರ ಶ್ರೇಣಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ, ನಾನು ಪ್ರಸ್ತುತ ಗವರ್ನಮೆಂಟ್ ಹೈಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದರಿಂದ ಒಂದು ಚಿಕ್ಕ ಹಳ್ಳಿ ಗವರ್ನಮೆಂಟ್ ಹೈಸ್ಕೂಲ್ ಅಂತೇಳಿ ಓತ್ಪೇಟ ಅಂತೇಳಿ ಒಂದು ಚಿಕ್ಕ ಗ್ರಾಮ, ನಮ್ಮೂರ ಪಕ್ಕದಿಂದ ಒಂದು ಸುಮಾರು 6ರಿಂದ 7 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಶಾಲೆಯಲ್ಲಿ ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದರಿಂದ ನನ್ನ ಪ್ರೀತಿ ವಿದ್ಯಾರ್ಥಿಗಳು, ಸರ್ ನೀವು ಇತಿಹಾಸ ಕ್ಲಾಸ್ಗಳನ್ನ ಬಿಡುಗಡೆ ಮಾಡ್ತಾಯಿದ್ರಿ, ನಮಗೂ ಕ್ಲಾಸ್ ಕೂಡ ಬಿಡುಗಡೆ ಮಾಡಿ, ಯಾಕಂತಂದರೆ ಆಫ್ಲೈನ್ ಮತ್ತು ಆನ್ಲೈನ್ 2 ಕ್ಲಾಸ್ ಆದರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಒಂದು ಕೋರಿಕೆ ಮೇರೆಗೆ ಇವತ್ತಿನ ಒಂದು ತರಗತಿಯನ್ನು ಆರಂಭಿಸಿದ್ದು. ಹೆಚ್ಚಿನ ವಿಡಿಯೋಗಳಿಗಾಗಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಪ್ರೀತಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇವತ್ತೇನಪ್ಪ ಅಂತಂದರೆ ಮೊದಲೇ ಇಂಪಾರ್ಟೆಂಟ್ ಚಾಪ್ಟರನ್ನು ನೋಡ್ಕೊಂಡು ಹೋಗೋಣ. ಏನಪ್ಪ ಅಂತಂದರೆ ಈ ಚಾಪ್ಟರ್ 9 ಮಾರ್ಕ್ಸಿನ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಯಾಕಂತಂದರೆ ಸಮಾಂತರ ಶ್ರೇಣಿ ಅನ್ನೋದು ಸುಮಾರು 1 ತಿಂಗಳು ತೆಗೆದುಕೊಂಡಿರ್ತಕ್ಕಂಥ ಒಂದು ಚಾಪ್ಟರ್ ಇದು. ನಾನೇ 1 ತಿಂಗಳು ತೆಗೆದುಕೊಂಡಿದ್ದು. ಅದಕ್ಕೆ ಬೇಗ ಕೇವಲ ಒಂದೇ ಒಂದು ಅಭ್ಯಾಸವನ್ನು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಸಮಾಂತರ ಶ್ರೇಣಿ ಎಂದರೇನು? ಈ ಸಮಾಂತರ ಶ್ರೇಣಿ ಎಂದರೇನು? ಸಮಾಂತರ ಶ್ರೇಣಿ ಏನೆಂದ್ರೆ ಗೊತ್ತಾ? ಅದರ ಏನಪ್ಪ ಅಂದರೆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಪಡೆಯುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ಏನಂತ ಕರಿತೀವಿ ಅಂತಂದರೆ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಏನು ಬಿಡೋದು? ಯಾವುದೇ 2 ಕ್ರಮಾನುಗತಗಳ ಸಂಖ್ಯೆಗಳ ವ್ಯತ್ಯಾಸ ಏನಾಗಿರಬೇಕು? ಸ್ಥಿರವಾಗಿರಬೇಕು. ಯಾವುದೇ 2 ಕ್ರಮಾನುಗತಗಳ ಸಂಖ್ಯೆಗಳ ವ್ಯತ್ಯಾಸ ಏನಾಗಿರಬೇಕು? ಸ್ಥಿರವಾಗಿರಬೇಕು. ಉದಾಹರಣೆ ನೋಡಿ, ಇಲ್ಲಿ ಕೆಳಗಡೆ ನೋಡಿ ಉದಾಹರಣೆ ಏನಂತಂದರೆ, ಉದಾಹರಣೆ ಒಂದಿದಲ್ಲ, 1 2 3 4 ತೊಗೊಂಡು ಹೌದಾ? ನೋಡಿ, ಉದಾಹರಣೆ 1ರಲ್ಲಿ 1 2 3 4 ತೆಗೆದುಕೊಂಡಾಗ ಪ್ರತಿ ಸಂಖ್ಯೆಯ ಒಂದು ಸಂಖ್ಯೆಯನ್ನು ಒಂದೇ ಸಂಖ್ಯೆಯನ್ನು ಮಾತ್ರ ಹೆಚ್ಚಾಗ್ತಾ ಹೋಗಿದೆ. ನೋಡಿ, ಪ್ರತಿ ಪದವು ಅದರ ಹಿಂದಿನ ಪದಕ್ಕಿಂತ ಮಾತ್ರ ಎಷ್ಟು ಒಂದು ಹೆಚ್ಚಾಗಿದೆ? 1 ಮಾತ್ರ ಹೆಚ್ಚಾಗಿದೆ. ಅದು ಒಂದು ಸ್ಥಿರವಾಗಿದೆ. ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸ ತೊಗೊಂಡ್ಬಿಟ್ರೆ ಅದರ ವ್ಯತ್ಯಾಸ ಏನಾಗಿರಬೇಕು? ಸ್ಥಿರವಾಗಿರಬೇಕು. ವ್ಯತ್ಯಾಸ ಸ್ಥಿರ ಆಗಿರ್ಬೇಕಂತಂದರೆ ಈಗ ನೋಡಿ, 1 2 3 4 ತೆಗೆದುಕೊಂಡಾಗ ಅಷ್ಟು ಸಂಖ್ಯೆಗಳ ಮಧ್ಯೆ ನಮ್ಗೆ ಏನು ಹೆಚ್ಚಾಗಿದೆ? ಒಂದೇ ಒಂದು ಸಂಖ್ಯೆ ಹೆಚ್ಚಾಗ್ತದೆ. 1 ಆಗ 2, 2 ಆಗ 3, 3 ಆಗ 4, ಒಂದೇ ಒಂದು ಸಂಖ್ಯೆ ಹೆಚ್ಚಾಗ್ತದೆ. ಅದಕ್ಕೆ ಏನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಉದಾಹರಣೆ ನೋಡಿ, 100 70 40 10. ಇಲ್ಲಿ ಏನಾಗಿದೆ? ಪ್ರತಿ ಪದವು ಅದರ ಹಿಂದಿನ ಪದಕ್ಕಿಂತ ಎಷ್ಟು ಕಡಿಮೆ ಆಗಿದೆ? 30 ಕಡಿಮೆ ಆಗಿದೆ. ಅಂದರೆ ಅರ್ಥ, ಒಂದು ಸಮಾಂತರ ಶ್ರೇಣಿ ಅಂದ್ರೇನು? ಯಾವುದೇ 2 ಕ್ರಮಾನುಗತಗಳ ಸಂಖ್ಯೆಗಳ ವ್ಯತ್ಯಾಸ ಏನಾಗಿರಬೇಕು? ಸ್ಥಿರವಾಗಿರ್ಬೇಕು. ಅದಕ್ಕೆ ಏನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಉದಾಹರಣೆ ನೋಡಿ, 3 ಎಕ್ಸಾಂಪಲ್ ಏನಿದೆ? -3 -2 -1 ಇದಿಲ್ಲ, ಅದರ ಹಿಂದಿನ ಪದಕ್ಕೆ 1 ಕೂಡಿಸೋದ್ರಿಂದ ಪ್ರತಿ ಸಂಖ್ಯೆಯನ್ನು ಪಡೆಯಬಹುದು. ಅದಕ್ಕೋಸ್ಕರ ಏನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. 4ನೇ ಎಕ್ಸಾಂಪಲ್ ನೋಡಿ, 3 3 3 ಇದೆ. ಅಂದರೆ ಪ್ರತಿ ಪದವನ್ನು ಹಿಂದಿನ ಪದಕ್ಕೆ ಹೋಲಿಸಿದರೆ 0 ಕೂಡಿಸೋದ್ರಿಂದ ಪ್ರತಿಯೊಂದು ಸಂಖ್ಯೆ ಸಿಗ್ತದ. ಅದಕ್ಕೋಸ್ಕರ ಸಮಾಂತರ ಶ್ರೇಣಿ ಅಂತ ಕರಿತೀವಿ. 5ನೇ ಎಕ್ಸಾಂಪಲ್ ನೋಡಿ, -1 -1.5 -2.0 -2.5. ಅಂದರೆ ಪ್ರತಿ ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ -0.5 ಕೂಡಿಸೋದ್ರಿಂದ ಆಗಿರ್ತಕ್ಕಂಥ ಒಂದು ಸಂಖ್ಯೆಗೆ ಏನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇನ್ನು ಯಾವ್ಯಾವ ಸಂಖ್ಯೆ ತಗೋಬೋದು? ಬೇಕಾದ ಸಂಖ್ಯೆ, ಸಮ ಸಂಖ್ಯೆಗಳು ತೊಗೋಬೋದು, ಸ್ವಾಭಾವಿಕ ಸಂಖ್ಯೆಗಳು ತೆಗೆದುಕೊಳ್ಬೋದು, ಆಮೇಲೆ ಯಾವುದಪ್ಪ ಅಂದರೆ 5ರಿಂದ ಭಾಗ ಇರ್ತಕ್ಕಂಥ ಸಂಖ್ಯೆಗಳು ತೆಗೆದುಕೊಳ್ಬೋದು, ಪೂರ್ಣ ಸಂಖ್ಯೆಗಳು ತೆಗೆದುಕೊಳ್ಬೋದು. ನೋಡಿ, ಸಮ ಸಂಖ್ಯೆಗಳು 2 4 8. ಇಲ್ಲೇನು ವ್ಯತ್ಯಾಸ ಆಯಿತು? 2 ಸಂಖ್ಯೆ ವ್ಯತ್ಯಾಸ ಆಗ್ತಾ ಬಂತು. ಸ್ವಾಭಾವಿಕ ಬೆಸ್ ಸಂಖ್ಯೆಗಳು ತೆಗೆದುಕೊಂಡು ನೋಡ್ರಿ, ಬೆಸ್ ಸಂಖ್ಯೆಗಳು 1 3 5 7 ಯಾವ ಸಂಖ್ಯೆಗಳು ಸಮ ಆಯಿತು? 2 ಸಂಖ್ಯೆಗಳು ಸಮ ಆಯ್ತು ಬಂತು. ಹೀಗೆ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ ಅದರ ಹಿಂದಿನ ಪದಕ್ಕೆ ಮಾತ್ರ 1 ಹೆಚ್ಚಾಗಿದ್ರೆ ಅದಕ್ಕೆ ಏನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಉದಾಹರಣೆ ನೋಡಿ, ಆ ಸ್ಥಿರ ಸಂಖ್ಯೆಯನ್ನು ಸಮಾಂತರ ಶ್ರೇಣಿ ಎನ್ನುವರು. ಏನು ಆ ಸ್ಥಿರ ಸಿಗ್ತದಲ್ಲ ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದರೆ, ಒಂದು ಸ್ಥಿರ ಸಂಖ್ಯೆ ಏನು ಸಿಗ್ತದಲ್ಲ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ, ಇಲ್ಲಿ ಕೊಟ್ಟರೆ ನೋಡಿ, ಏನಪ್ಪ ಅಂದರೆ ಸ್ಥಿರ ಸಂಖ್ಯೆಯನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅಂದರೆ ಏನು ಸ್ಥಿರ ಸಂಖ್ಯೆ ಸಿಗಿರ್ತಲ್ಲ ಅದಕ್ಕೆ ಏನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ. ಡಿ ಇಂದ ಗುರುತಿಸ್ತೀವಿ. ಅದು ಪಾಸಿಟಿವ್ ಆಗಿರ್ಬೋದು, ಆದರೆ ನೆಗೆಟಿವ್ ಆದರೂ ಇರ್ಬೋದು. ಆಮೇಲೆ ಒಂದು ಸಮಾಂತರ ಶ್ರೇಣಿಯನ್ನು ಮೊದಲ ಪದ ಏನಂತ ಕರಿತೀವಿ? A1 ಅಂತ ಕರಿತೀವಿ. 2ನೇ ಪದ A2. ಎಲ್ಲಿಯವರೆಗೆ? n ಪದಗಳವರೆಗೆ. ಸಮಾಂತರ ಶ್ರೇಣಿಯ ಮೊದಲನೇ ಪದ A1, 2ನೇ ಪದ A2, 3ನೇ ಪದ A3, 4ನೇ ಪದ A4 ಡ್ಯಾಶ್ ಎಲ್ಲಿವರೆಗೆ ಅಂತಂದರೆ
ಎನ್ ಪದಗಳವರೆಗೆ. ಆಮೇಲೆ ಸಮಾಂತರ ಶ್ರೇಣಿಯ ಪದ ಅಂತಂದರೆ ಎ ಎನ್ ಅಂತ ಕರಿಬೋದು. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಅಂತ ಕರಿಬೋದು. ಆನಂತರ ನೋಡಿ ಸಮಾಂತರ ಶ್ರೇಣಿಯ ಮೊದಲ ಪದಗಳು ನೋಡಿ ಇಲ್ಲಿ ನೋಡಿ ಸಮಾಂತರ ಶ್ರೇಣಿಯ ಮೊದಲ ಪದಗಳು A1 A2 A3 ಡ್ಯಾಶ್ ಎಲ್ಲಿವರೆಗೆ ಎ ಎನ್ ಪದಗಳವರೆಗೆ. ನಂತರ ಈ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಹೇಗೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ = A2 - A1 A3 - A2 ಅಂದರೆ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆ ಕಳೆಯೋದು, ಹೆಚ್ಚಿನ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆಯನ್ನು ಕಳೆತಕ್ಕಂಥದ್ದು. ಉದಾಹರಣೆ ನೋಡಿ A2 - A1 A3 - A2 ಆಮೇಲೆ A4 - A3 ಹೀಗೆ ಮುಂದೆ ಎಲ್ಲಿ ತನಕ ಮಾಡ್ಬೋದು ಅಂದರೆ AN+1 - AN ಪದಗಳವರೆಗೆ. ಸಮಾಂತರ ಶ್ರೇಣಿಯ ಇಲ್ಲಿ ಕೊಟ್ಟರೆ ನೋಡಿ ಏನು ಕೊಟ್ರ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಂತೇಳಿ ಒಂದು ಮಾರ್ಕ್ಸಿನ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತಂದು ಒಂದೇ, ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳಂದ್ರೂ ಒಂದೇ. ನೋಡಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು A + D A+2D A+3D A+4D ಹೀಗೆ ಮುಂದೆ ಎಲ್ಲಿ ತನಕ ಬೇಕಾದರೂ ಬರಿಬೋದು. ಆಮೇಲೆ ಸಮಾಂತರ ಶ್ರೇಣಿ 2 ರೀತಿ ವಿಧಗಳನ್ನ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದರೆ ಒಂದು ಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ ನೋಡ್ತೀವಿ. ಇಲ್ಲಿದೆ ನೋಡಿ ಒಂದು ಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ. ಪರಿಮಿತ ಸಮಾಂತರ ಶ್ರೇಣಿ ಅಂದ್ರೂ ಒಂದು ಸಮಾಂತರ ಶ್ರೇಣಿಯಲ್ಲಿನ ನಿರ್ದಿಷ್ಟ ಪದಗಳ ಸಂಖ್ಯೆಗಳು ಮಾತ್ರ ಹೊಂದಿದ್ದಾರೆ. ಉದಾಹರಣೆ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿ 147 148 149 ಡ್ಯಾಶ್ ಎಲ್ಲಿವರೆಗೆ ಅಂತಂದರೆ 157ರವರೆಗೆ. ಯಾವ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ 2 ಕ್ರಮಾನುಗತಗಳ ಸಂಖ್ಯೆಗಳ ವ್ಯತ್ಯಾಸ ತೆಗೆದುಕೊಂಡಾಗ ಒಂದೇ ಆಗಿದ್ದು ಕೊನೆಯ ಪದಗಳವರೆಗೆ ಕೊನೆಗೊಂಡಿದ್ದರೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಯಾವುದೇ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆ ಏನು ಪಡೆದುಕೊಂಡು ಕೊನೆಗೊಂಡಿದ್ದರೆ ಅದಕ್ಕೆ ಏನಂತ ಕರಿತೀವಿ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಕೊನೆಗೊಳ್ಳದೇ ಇದ್ದರೆ ಅದಕ್ಕೆ ಏನಂತ ಕರಿತೀವಿ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಉದಾಹರಣೆ ಏನಪ್ಪ, ಒಂದು ಸಮಾಂತರ ಶ್ರೇಣಿಯ ಅಪರಿಮಿತ ಪದಗಳ ಸಂಖ್ಯೆ ಒಂದಿದ್ದರೆ ಅದನ್ನು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇದು ಅಪರಿಮಿತ ಸಮಾಂತರ ಶ್ರೇಣಿ ಕೊನೆಯ ಪದ ಇರುವುದಿಲ್ಲ. ಉದಾಹರಣೆ ಏನು, ಈಗ ನಾನು ಒಂದು ಉದಾಹರಣೆ ತಗೋತೀನಿ. ಏನಪ್ಪ ಅಂತಂದರೆ 1 2 3 4 5 ಡ್ಯಾಶಸ್ ಎಲ್ಲಿವರೆಗೆ ಯಾವ ಪದಗಳೆಲ್ಲ ಮುಂದಿಂದು ಅದಕ್ಕೆ ಏನಂತ ಕರಿತೀವಿ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ನೋಡಿ ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಂತಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಅಂತ ಅರ್ಥ, ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಅರ್ಥ ಆಗಲೇ ಹೇಳಿ ನಿಮ್ಗೆ. ಆನಂತರ ಸಮಾಂತರ ಶ್ರೇಣಿ ಎನ್ನನೇ ಪದ ಕಂಡಿಡ್ತಕ್ಕಂಥ ಸೂತ್ರ ಏನು ಅಂತೇಳಿ ಒಂದು ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾನೆ. ಇದು AN = A + n - 1 × D. AN ಇದು ಹೆಂಗೆ ಬರ್ಬೋದು, ಇದು ಹಿಂಗೆ ಬರ್ಬೋದು AN = A + n - 1 × D. ಆಮೇಲೆ ಸಮಾಂತರ ಶ್ರೇಣಿಯ ಎನ್ನನೇ ಪದಗಳ ಮೊತ್ತ ಕಂಡಿಡ್ತಕ್ಕಂಥ ಸೂತ್ರ, ಎನ್ನನೇ ಪದಗಳ ಮೊತ್ತ ಕಂಡಿಡ್ತಕ್ಕಂಥ ಸೂತ್ರ SN = n/2 2A + n - 1 × D ಅಂತ ಅರ್ಥ. ಒಂದು ಸಮಾಂತರ ಶ್ರೇಣಿ n ಪದಗಳ ಮೊತ್ತ ಕಂಡಿರ್ತಕ್ಕಂಥ SN = n/2 2A + n - 1 × D. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡಿರ್ತಕ್ಕಂಥ ಸೂತ್ರ AN = A + n - 1 × D. ಆಮೇಲೆ ನೋಡಿ ಸ್ವಾಭಾವಿಕ ಸಂಖ್ಯೆಗಳ ಕಂಡಿರ್ತಕ್ಕಂಥ ಸೂತ್ರ ಏನು, ಸ್ವಾಭಾವಿಕ ಸಂಖ್ಯೆಗಳು ಕಂಡಿರ್ತಕ್ಕಂಥ ಸೂತ್ರ ಏನು ಗೊತ್ತಾ, SN = n × n + 1 / 2. ಇಲ್ಲಿದೆ ನೋಡಿ SN = n × n + 1 / ಇದು ಇಂಟು 2 ಅಂತದ /2. ಒಂದು ಸಮಾಂತರ ಶ್ರೇಣಿ n ಪದಗಳಿದ್ದರೆ ಆ ಪದಗಳ ಎಲ್ಲ ಪದಗಳೇನಾಗಿರ್ಬೇಕು ಒಂದೇ ಆಗಿರಬೇಕು. ಆಮೇಲೆ ನೋಡಿ ಸಮಾಂತರ ಶ್ರೇಣಿ n ಪದಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಹೇಳಿದೆ ನಿಮಗಾಗಲೇ. SN = n/2 2A + n - 1 × D. ಸ್ವಾಭಾವಿಕ ಸಂಖ್ಯೆಗಳು ಕಂಡುಹಿಡ್ತಕ್ಕಂಥ ಸೂತ್ರ ಏನಂತಂದರೆ SN = ಆಮೇಲೆ n × n/2. SN = n × n + 1 / 2. ಒಂದು ಸಮಾಂತರ ಶ್ರೇಣಿಯ n ಪದ ಅಥವಾ ಎಲ್ಲ ಆಗಿದ್ದರೆ ಆ ಸಮಾಂತರ ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಏನಾಗಿರುತ್ತೆ ಅಂತಂದರೆ ಇನ್ನೊಂದು ಸೂತ್ರ ಬರ್ತೀನಿ ನೋಡ್ರಿ. ಏನಪ್ಪ ಅಂತಂದರೆ SN = n/2 A + l ಅಂತ ಅರ್ಥ. SN = n/2 A + l ಅಂತ ಅರ್ಥ. ಆ ನಂತರ ನೋಡಿ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಭ್ಯಾಸ 1.1 ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಸಂದರ್ಭಗಳು ಕೊಟ್ಟಿರುವ ಸಂಖ್ಯಾ ಪದ್ಧತಿ
ಸಂಖ್ಯೆಗಳ ಶ್ರೇಣಿಯನ್ನು ಉಂಟು ಮಾಡ್ತಾವೆ ಮತ್ತು ಏಕೆ ಅಂತೇಳಿ ಕಂಡುಹಿಡಿಯೋದು. ಅಂದರೆ ಇದೊಂದು ಸಮಾಂತರ ಶ್ರೇಣಿ ಹೌದೋ ಇಲ್ಲೋ ಕಂಡುಹಿಡಿ ಅಂತ ಹೇಳ್ಯಾರ ಅವರು. ಹೌದಾ, ಮೊದಲೇ ಕ್ವಶನ್ ನೋಡ್ರಿ. ಒಂದು ಟ್ಯಾಕ್ಸಿ ಬಾಡಿಗೆ ಮೊದಲ ಕಿಲೋಮೀಟ್ರಿಗೆ 15 ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟ್ರಿಗೆ ಎಷ್ಟು 8 ರೂಪಾಯಿ ಖರ್ಚಾಗುತ್ತದೆ ಅಂತ ಹೇಳ್ಯಾರ. ಅಂದರೆ ಒಂದು ಟ್ಯಾಕ್ಸಿ ಬಾಡಿಗೆ ಏನು ಕೇಳಕ್ಕೆ ಹೋಗ್ತಾರಲ್ಲ, ಬಾಡಿಗೆ ಹೆಂಗ್ರಿ ಯಾವ ರೀತಿ ಕೇಳಕ್ಕೆ ಹೋಗ್ತಾರೆ ಅಂತಂದರೆ, ನಾವು ಇಲ್ಲಿಂದ ಬಿಜಾಪುರಕ್ಕೆ ಪ್ರಯಾಣ ಮಾಡ್ಬೇಕಂತಂದ್ರೆ ನಾವೇನು ಹೇಳ್ತೀವಿ ಅಂತಂದರೆ, ನಾವು ಇಲ್ಲಿಂದ ಬಿಜಾಪುರ 138 ಕಿಲೋಮೀಟರ್ ಇದೆ ನಮ್ಮೂರಿಂದ. ನಾವು ಪ್ರತಿ ಕಿಲೋಮೀಟ್ರಿಗೆ 8 ರೂಪಾಯಿ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಏನಂತ ಒಂದು ಟ್ಯಾಕ್ಸಿ ಬಾಡಿಗೆ ಏನಂದ್ರೆ ಮೊದಲ ಕಿಲೋಮೀಟ್ರಿಗೆ 15 ರೂಪಾಯಿ ತೆಗಿತಾನೆ, ಏನು ಮುಂದೆ ಹೋಗ್ತಾನಲ್ಲ ಮುಂದೆ ಪ್ರತಿ 1 ಕಿಲೋಮೀಟ್ರಿಗೆ ಏನು ತೆಗಿತಾನೆ 8 ರೂಪಾಯಿ ಹೆಚ್ಚು ಮಾಡ್ತಾ ಹೋಗ್ತಾನೆ. ಅದಕ್ಕೆ ಆ ಸಮಾಂತರ ಶ್ರೇಣಿ ಹೌದು ಇಲ್ಲೋ ಕಂಡಿಡಿ ಅಂತೇಳಿ ಕ್ವಶನ್ ಕೇಳಿ ನಾವು ಇಲ್ಲಿ ನೋಡಿ. ಅದಕ್ಕೆ ಸೊಲ್ಯೂಷನ್ ನೋಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಎಲ್ಲಿಗೆ ಬಂದವ, ಮೊದಲ A1 ಅಂದರೆ 15 ಕಿಲೋಮೀಟ್ರ್, ಅಂದರೆ 1 ಕಿಲೋಮೀಟ್ರಿಗೆ 15 ರೂಪಾಯಿ ತೊಗೊಂಡ. ಆಮೇಲೆ ಪ್ರತಿ ಕಿಲೋಮೀಟ್ರಿಗೆ 8 ರೂಪಾಯಿ ಹೆಚ್ಚು ಮಾಡ್ತಂತ ಏನಿಲ್ಲ. ಈಗ ಮೊದಲನೇ ಸಾರಿ ಬಂದಾಗ 15 ರೂಪಾಯಿ ತೊಗೊಂಡ, 2ನೇ ಕಿಲೋಮೀಟ್ರ್ ದಾಟೋತ್ತಿಗೆ 15 + 8 ತೊಗೊಂಡ ಅಂತಂದರೆ 8 ರೂಪಾಯಿ ಹೆಚ್ಚು ಮಾಡ್ತಂತೇಳಿ. ಅಂದ್ರೆ 15 + 8 ಆಯಿತು 23 ಆಯಿತು. 3 ಕಿಲೋಮೀಟ್ರಿಗೆ ಹೋದಾಗ 23 + 8 ತೊಗೊಂಡು ಅಂದರೆ 31 ಆಯ್ತು. ಇದು ಅರ್ಥ ಏನಂತ ಗೊತ್ತಾ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 15 ಆಗಿದ್ದು, 2ನೇ ಪದ 23, 3ನೇ ಪದ 31. ಅಂದರೆ ಸಮಾಂತರ ಶ್ರೇಣಿ ನೋಡಿ, ಎಲ್ಲ ವ್ಯತ್ಯಾಸ ಏನಾಗಿದೆ, ಸ್ಥಿರವಾಗಿದೆ. ಏನಾಗಿದೆ, 8 ಬಂದಿದೆ. ಅಂದ್ರೆ ಇದೊಂದು ಸಮಾಂತರ ಶ್ರೇಣಿ ಹೌದು, ಯಾಕಂದರೆ ಸಾಮಾನ್ಯ ವ್ಯತ್ಯಾಸ 8 ಆಗಿದೆ. ತದನಂತರ ಎರಡನೇ ಕ್ವಶನ್ ಏನಂತಂದರೆ, ಎರಡನೇ ಕ್ವಶನ್ ಏನಿದೆ ನೋಡಿ. ಎರಡನೇ ಕ್ವಶನ್ ಏನೆಂದರೆ, ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರದ ಪ್ರತಿ ಸಿಲಿಂಡರ್ನಲ್ಲಿ ಅನಿಲ 1/4 ತೆಗೆದರೆ ಆ ಅನಿಲ ಹೊರಗಡೆ ಉಳಿದುವ ಅನಿಲ ಪ್ರಮಾಣ ಎಷ್ಟು ಅಂತೇಳಿ ಕ್ವಶನ್ ಕೇಳಾರ. ಏನಂತಂದರೆ, ಒಂದು ಸಿಲಿಂಡರ್ ಒಳಗಡೆ 1/4 ಪ್ರತಿ ಸಲ ಸಿಲಿಂಡರ್ ಹೊರ ತೆಗಿತಾರೆ. ಲಾಸ್ಟಿಗೆ ಕೊನೆಯಲ್ಲಿ ಉಳಿತಕ್ಕಂಥ ಅನಿಲದ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ ಅವರು. ಅಂದರೆ ನಮ್ಮ ಆರಂಭಿಕ ಅನಿಲ ಏನು ಗೊತ್ತಿಲ್ಲ, ಎಷ್ಟದಂತ ಗೊತ್ತಿಲ್ಲ, ಅದಕ್ಕೆ ವಿ ಅಂತೇಳಿ ತೆಗೆದುಕೊಳ್ಳೋಣ. ಅಂದ್ರೆ ರೇಚಕ ಯಂತ್ರ ಪ್ರತಿ ಬಾರಿಗೆ ಹೊರ ತೆಗೆದಾಗ ಅನಿಲ ಪ್ರಮಾಣ ಎಷ್ಟು, 1/4 ಅನಿಲ ಪ್ರಮಾಣನ ಹೊರ ತೆಗಿತಾ ಹೋಗ್ತೀವಿ. ಆನಂತರ ಆದ್ದರಿಂದ ಪ್ರತಿ ಬಾರಿ 1/4 ಅನಿಲ ಹೊರ ತೆಗೆದು ಉಳಿಯುವ ಅನಿಲ ಪ್ರಮಾಣ ಎಷ್ಟು ಅಂತೇಳಿ ಕ್ವಶನ್ ಕೇಳೋರು. ನಾವು ನೋಡೋಣ, ಅದೇ ರೀತಿ ನೋಡೋಣ. ಹೌದಾ, ನಮಗೇನಾಗಿರಲಿ, ಮೊದಲನೇದಾಗೇನಾಗಿರಲಿ ವಿ ಆಗಿರಲಿ, ನಂತರ ವಿ - 1/4. ಯಾಕಂತಂದರೆ ಒಂದು ಸರಿ ನಾವು ಅನಿಲವನ್ನು ಹೊರ ತೆಗಿಬೇಕಾದ್ರೆ ಎಷ್ಟು ತೆಗಿತು ಅಂತಂದರೆ 1/4 ತೆಗೆದು ಓರೆ ಗುಣಕಾರ ಮಾಡಿದಾಗ ನೋಡ್ರಿ 4. ಇದು ಓರೆ ಗುಣಕಾರ ಮಾಡಿದಾಗ ಈ ಕಡೆ ಒಂದು 4 × ವಿ - 1/4 ಅಂತಂದ್ರೆ 3v/4 ಅಂತ ಅರ್ಥ. ಅಂದರೆ 3v/4 ಅಂತ ಅರ್ಥ. ಮೊದಲೇ ಸರ್ತಿ ತೆಗೆದಾಗ 3v/4 ಟೈಮ್ಸ್ ಬಂತು. ಎರಡನೇ ಸರಿ ನೋಡ್ರಿ, ಎರಡನೇ ಸರಿಗೆ ಏನದ 3v/4 ನಮ್ಗೆ ಒಂದು ಮೊದಲ ಸರಿ ತೆಗೆದು ಬಂತು, ಮೈನಸ್ ಎಷ್ಟು ಸರಿ ಬಂತು 3v/4 × 1/4 ಅಷ್ಟು. ಯಾಕಂತಂದರೆ ಮೊದಲಾಗಿ ನಾವು ಏನು ಮಾಡ್ಬೇಕಂತಂದರೆ 1/4 ಅಲ್ಲ ಹೊರ ತೆಗಿಬೇಕು. ಅವಾಗ ತೆಗೆದಾಗ ಏನು ಬಂತು, ಎರಡನೇ ಸರಿ ತೆಗೆದಾಗ 9v/16 ಅಂತೇಳಿ ಸಿಲಿಂಡರ್ ಹೊರ ತೆಗೆದು. ಆಮೇಲೆ ಇಲ್ಲಿ ಎರಡನೇ ಸರಿ ತೆಗೆದಾಗ ವಿ = 3v/4 × 9v/16. ಅಂದರೆ ಏನು ಅರ್ಥ ಏನಂತಂದರೆ A2 - A1 ಮಾಡ್ಬೇಕಿಲ್ಲಿ. ಅಂದರೆ ಮೊದಲೇ ಪದ ಕಂಡು ಎರಡನೇ ಪದ ಕಂಡು ಎರಡನೇದು ವ್ಯತ್ಯಾಸನು ಸಾಮಾನ್ಯ ವ್ಯತ್ಯಾಸ ಕಂಡುಬೇಕಂದ್ರೆ A2 - A1 ಅಂದರೆ 3v/4 - ವಿ ಕಳೆದಾಗ ಏನು ಬಂತು, ಎರಡನೇ ಕಳೆದಾಗ -v/4 ಬಂತು. ಮೊದಲನೇದಾಗಿ 3v/4 ಬಂತು, ಎರಡನೇದಾಗಿ v/4 ಬಂತು. ಮೂರನೇದು ನೋಡಿ A3 - A2 ಅಂತಂದರೆ A3 ಎಷ್ಟು ಬಂತಂದರೆ 9v/16. ಅಂದರೆ A1 ಎಷ್ಟು A2 ಎಷ್ಟು ಬಂತಂದರೆ 3v/4. ಅಂದರೆ ಇದರ್ಥ ಲಾಸ್ಟಿಗೆ ಎಷ್ಟು ಬಂತಂದರೆ ಅಲ್ಲಿ 9v - 12v ಅಂತಿದ್ದಲ್ಲ, 12v ಇದ್ದರೆ 9v ಕಳೆದ್ರೆ ಎಷ್ಟು -3v/16. ಅಂದರೆ ಇದು ಮೂರನೇ ಸರಿ ತೆಗೆದಾಗ ಬಂತು. ಅಂದರೆ ಇಲ್ಲಿ A2 - A1 ಈಸ್ ನಾಟ್ ಈಕ್ವಲ್ ಟು A3 - A2. ಅಂದರೆ A1 A2 ಸಮ ಸಂಖ್ಯೆಗಳಿಲ್ಲ, ಆಮೇಲೆ A3 ಮತ್ತು A2 ಸಮ ಸಂಖ್ಯೆಗಳಿಲ್ಲ. ಅದಕ್ಕೋಸ್ಕರ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಯಾಕಂತಂದರೆ ಒಂದು ಸಮಾಂತರ ಶ್ರೇಣಿ ಆಗಬೇಕಾಗಿ ಏನಾಗುತ್ತದೆ, ಒಂದು ಸ್ಥಿರ ಸಂಖ್ಯೆ ಬರಬೇಕಾದ್ರೆ ಇಲ್ಲಿ ಸ್ಥಿರ ಸಂಖ್ಯೆ ಬರಲ್ಲ. ಒಂದು ಸರಿ 3v/4 ಬಂತು, ಒಂದು ಸರಿ 9v/4 ಬಂತು, ಒಂದು ಸರಿ -v/16 ಬಂತು. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಮೂರನೇ ಕ್ವಶನ್ ಏನು ಕೇಳಿದಾರೆ ನೋಡಿ. ಮೂರನೇ ಕ್ವಶನ್ ಏನು ಕೇಳಿದಪ್ಪ ಅಂತಂದರೆ, ಬಾವಿಯನ್ನು ತೋಡುವಾಗ ಮೊದಲ ಮೀಟ್ರಿಗೆ 50 ರೂಪಾಯಿ ಆದರೆ ನಂತರದ ಪ್ರತಿ ಮೀಟ್ರಿಗೆ ಏನು ಮಾಡ್ಬೇಕಂತಂದ್ರೆ 50 ರೂಪಾಯಿ ಹೆಚ್ಚು ಮಾಡುತ್ತೆ ಅಂತೇಳಿ ನಾವು ಏನಂತಂದರೆ, ಒಂದು ಬಾವಿ ತೋಡಕತ್ತರ ಪ್ರತಿ ಮೀಟ್ರಿಗೆ ಏನಂತಂದರೆ 150 ರೂಪಾಯಿ ಕೊಡ್ತಾನೆ ನಾವು. ಪ್ರತಿ ಮೀಟ್ರಿಗೆ ಎಷ್ಟು ತೋತಾನ, 150 ರೂಪಾಯಿ ತೋತಾನ. ಅದಾದ ನಂತರ ಮುಂದೆ ಏನು 150 ಮೀಟ್ರ್ ತೋಡಿದ ನಂತರ ಯಾವುದಾದ್ರೂ ಒಂದು ಮೀಟ್ರ್ ಬಂದುಬಿಟ್ರೆ ಸಾಕು, ಅದಕ್ಕೆ 50 ರೂಪಾಯಿ ಎಷ್ಟು ಹೋಗ್ತದೆ ಅಂತೇಳಿ ನೋಡಿ. ಮೊದಲ ಮೀಟ್ರಿಗೆ ಎಷ್ಟು ಅಂತವ, ಮೊದಲ ಮೀಟ್ರಿಗೆ ತಲುಪಿದ ಖರ್ಚು 150 ರೂಪಾಯಿ. ಮೊದಲ ಏನು ತೆಗ್ದು ತೋಡಿದ್ನಲ್ಲ ಅದಕ್ಕೆ ಎಷ್ಟು ಅಂತಂದರೆ
150 ರೂಪಾಯಿ ತೊಗೊಂಡ. 2ನೇ ಮೀಟ್ರ್ ತಲುಪಿದಾಗ ಖರ್ಚು ಮಾಡ್ತಕ್ಕಂಥ ಒಂದು ದೇವಸ್ಥಾನ ಅಂತಂದರೆ 150 + 50 ಅಂದರೆ 50 ರೂಪಾಯಿ ಎಷ್ಟೊತ್ತು ಪ್ರತಿ ಮೀಟ್ರಿಗೆ 50 ರೂಪಾಯಿ ಎಷ್ಟೊತ್ತು ಅಂತಂದಲ್ಲ 200 ರೂಪಾಯಿ ಆಯಿತು. 3ನೇ ಮೀಟ್ರಿಗೆ ಹೋದಂತೆ 200 ರೂಪಾಯಿ + 50 ಮತ್ತೆ 50 ಹೆಚ್ಚಾಯಿತು 250 ಆಯಿತು. 4ನೇ ಮೀಟ್ರಿಗೆ ಹೋದಂತೆ 250 + 50 300. ಅಂದರೆ ಇಲ್ಲಿ ವ್ಯತ್ಯಾಸ ಏನಾಗಿದೆ ಅಂದರೆ ನೋಡಿ, ಇಲ್ಲಿ ವ್ಯತ್ಯಾಸ ಏನಾಗಿದೆ ಅಂದರೆ 150 200 250 300. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತಂದರೆ 50. ಸಾಮಾನ್ಯ ವ್ಯತ್ಯಾಸ 50. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿಯಾಗಿದೆ ಅಂತ ನೋಡ್ತಾ ಹೋಗ್ತೀವಿ. ಇದೊಂದು ಸಮಾಂತರ ಶ್ರೇಣಿಯಾಗಿದೆ ಅಂತ ನೋಡ್ತಾ ಹೋಗ್ತೀವಿ. 3ನೇ ಕ್ವಶನ್ ನೋಡ್ರಿ. ಆರಂಭಿಕ ಠೇವಣಿ 10,000 ರೂಪಾಯಿಗೆ 8 ರೂಪಾಯಿ ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಕಂಡುಹಿಡ್ರಿ ಅಂತ ಹೇಳ್ಯಾರ. ಆರಂಭಿಕ 10,000 ರೂಪಾಯಿ ಅಸಲು ಇದೆ. 10,000 ರೂಪಾಯಿ ಅಸಲಿಗೆ 8,000 ರೂಪಾಯಿ ಚಕ್ರ ಬಡ್ಡಿ ಪ್ರತಿ ವರ್ಷ ಆಗಿರ್ತಕ್ಕಂಥ ಒಂದು ಮೊತ್ತವನ್ನು ಕಂಡುಹಿಡ್ರಿ ಅಂತ ಹೇಳ್ಯಾರ. ಆಮೇಲೆ ನಾವು ಇನ್ನೊಂದು ವಿಷಯ ಇದರಲ್ಲಿ ಏನು ತಿಳ್ಕೊಬೇಕಂತಂದರೆ, ನಮ್ಗೆ ಸರಳ ಬಡ್ಡಿ ಕಂಡುಹಿಡ್ತಕ್ಕಂಥ ಸೂತ್ರ I = PTR/100 ಅಂತಿದೆ. I = PTR/100 ಅಂತಿದೆ. ನಾವು ಚಕ್ರ ಬಡ್ಡಿ ಕಂಡುಹಿಡ್ಬೇಕು ಏನು ಮಾಡ್ಬೇಕು ಗೊತ್ತಾ? P × 1 + R/100 ಹೋಲ್ ಪವರ್ ಆಫ್ ಏನು ಅಂತ ಬರಬೇಕು, ಹೋಲ್ ಪವರ್ ಆಫ್ n ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ನೋಡಿ, ಅಸಲು ಎಷ್ಟೈತಿ? ಅಸಲು P, ರೇಟ್ ಆಫ್ ಇಂಟ್ರೆಸ್ಟ್ 6 ಅಂದರೆ n ವರ್ಷಗಳವರೆಗೆ ಅಂತ. ಅಂದ್ರೆ ಅಸಲು ಎಷ್ಟೈತಿ? ಇಲ್ಲಿ 10,000 ಐತಿ. ರೇಟ್ ಎಷ್ಟೈತಿ? 8% ಐತಿ. ಆದಾಗ ಅವ್ದು ಏನು ಕಂಡುಹಿಡ್ಬೇಕಂತಂದರೆ ಕೊನೆ ಹಂತದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಕಂಡುಹಿಡ್ರಿ ಅಂತ ಹೇಳಿ. ನೋಡಿರಿ, ಮೊದಲು ಅಸಲು ಎಷ್ಟೈತಿ? 10,000 ಐತಿ. ಅಂದರೆ 1ನೇ ವರ್ಷಕ್ಕೆ ಮೊತ್ತ P ಅಂದರೆ ಏನು? ಸೂತ್ರ ಏನಿಲ್ಲಿ? P × 1 + R/100 ಹೋಲ್ ಪವರ್ ಆಫ್ n. ಅಂದರೆ ಮೊದಲನೇ ವರ್ಷ 10,000 ಎಷ್ಟು? P1 ಅಂತ ಆಲ್ರೆಡಿ ಐತಿ. 1 + ರೇಟ್ ಆಫ್ ಇಂಟ್ರೆಸ್ಟ್ 8 / 100. ಮೊದಲು ಎಷ್ಟನೇ ವರ್ಷ? 1ನೇ ವರ್ಷ. ಅಂದರೆ ಅರ್ಥ ಏನು? ಈ 0 ಕ್ಯಾನ್ಸಲ್ ಆಯಿತು. ಅಂದರೆ 10,800 ರೂಪಾಯಿ ಮೊದಲನೇ ವರ್ಷ ಬರ್ತಮ್ಮ. ಹೌದಾ? ಇವೆರಡು 0 ಕ್ಯಾನ್ಸಲ್. ಅಂದರೆ 100 × 108 ಅಂತಂದರೆ 100 × 108 ಅಂದರೆ 10,800 ಅಂತ ನೋಡ್ತೀವಿ. ಆಮೇಲೆ 2ನೇ ವರ್ಷದ ನೋಡಿ, 2ನೇ ವರ್ಷದ ಮೊತ್ತ 10,000 ರೂಪಾಯಿ 1 + 8 / 100. ಅಂದರೆ ಇಲ್ಲಿ ಘಾತಾಂಕ ಎಷ್ಟು ಕೊಡ್ಬೇಕಂತಂದರೆ ಇಲ್ಲಿ 2 ಕೊಡ್ತಾ ಹೋಗೋದು. ಅಂದರೆ ಇವತ್ತು 10,000 × ಈ 0 2 ಕ್ಯಾನ್ಸಲ್. ಆಮೇಲೆ 108 ಹೆಸರು ಬರಬೇಕು, 2,000 ಬರಬೇಕು. ಯಾಕಂದರೆ ಹೋಲ್ ಪವರ್ ಆಫ್ 2 ಅಂತಿದೆ. ಅಂದರೆ 100 × 1 100 + 8 ಅಂದರೆ 108 2,000 ಸ್ಪ್ಲಿಟ್ ಮಾಡಿದಾಗ ಅಂದರೆ 108 × 108 ಅಂದರೆ 11,664 ರೂಪಾಯಿ ಬಂತು. ಅಲ್ಲಿ ನೋಡಿ, ಇಲ್ಲಿ ಪದಗಳೇನೈತಂತಂದರೆ ಮೊದಲಾಗ 10,000 ಇತ್ತು, 10,800 ಆಯಿತು. ಆಮೇಲೆ 11,664. ಅಂದರೆ ಸಾಮಾನ್ಯ ವ್ಯತ್ಯಾಸ ಏನು ಬಂತು ನೋಡ್ರಿ, A2 - A1. ಮೊದಲನೇದಾಗಿ 10,800 ಇತ್ತು, ಆಮೇಲೆ 10,000 ಆಯಿತು. ಇದಕ್ಕೆ 800 ರೂಪಾಯಿ ವ್ಯತ್ಯಾಸ ಆಯಿತು. ಆಮೇಲೆ ನೋಡಿ A3 - A2 16,664 ಇತ್ತು, 10,800 ಕಮ್ಮಿ 864 ಬಂತು. ಅಂದರೆ ಇಲ್ಲಿ ಯಾವುದು ವ್ಯತ್ಯಾಸ ಸಾಮಾನ್ಯವಾಗಿಲ್ಲ. ಅದಕ್ಕೋಸ್ಕರ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಉದಾಹರಣೆ A2 - A1 = A3 - A2. ಒಂದು ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಕ್ರಮಾನುಗತ ಸಂಖ್ಯೆಗಳ ವ್ಯತ್ಯಾಸ ಏನಾಗಿರಬೇಕು? ಸ್ಥಿರವಾಗಿರಬೇಕು. ಆದರೆ ಇಲ್ಲಿ ಯಾವುದೂ ಸ್ಥಿರವಾಗಿಲ್ಲ. ಮೊದಲದಾಗ 800 ಬಂತು, 2ನೇದಾಗ 860 ಮಾರ್ಕ್ ಬಂತು. ಹೀಗೆ ಮುಂದೋದಂತಲ್ಲಿ ಹೆಚ್ಚು ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಆಮೇಲೆ ನೋಡ್ತೀವಿ ಏನಪ್ಪ ಅಂತಂದರೆ, ಮೊದಲನೇ ಪದ 2 ಆಗಿದ್ದು ಸಾಮಾನ್ಯ ವ್ಯತ್ಯಾಸ D. ಮೊದಲನೇ ಪದ 2, ಸಾಮಾನ್ಯ ವ್ಯತ್ಯಾಸ D. ಈ ಕೆಳಗಿನ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳರು. ಏನಂತಂದರೆ ಮೊದಲನೇ ವ್ಯತ್ಯಾಸ A ಮತ್ತು ಮೊದಲನೇ ಪದ A ಮತ್ತು ಸಾಮಾನ್ಯ ವ್ಯತ್ಯಾಸ D ಆಗಿದ್ರೆ ಈ ಕೆಳಗಿನ ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳ ಕಂಡುಹಿಡ್ರಿ ಅಂತ ಹೇಳರು. ಏನಂತಂದರೆ ಮುಂದಿನ 4 ಪದಗಳ ಕಂಡುಹಿಡ್ತಾರೆ. ಏನಂತಂದರೆ A1 ಕೊಟ್ಟರೆ ಎಷ್ಟು ಕೊಟ್ರ? 10. D ಎಷ್ಟು ಕೊಟ್ರ? 10. ಅಂದರೆ ಮೊದಲನೇ ಪದ 10 ಮತ್ತು ಸಾಮಾನ್ಯ ವ್ಯತ್ಯಾಸ 10 ಕೊಟ್ರ. ಅಂದರೆ A1 = 10 ಅಂತ ಆಯ್ತಾ? ಹೌದಾ? ಈಗೇನು ಕಂಡುಹಿಡ್ಬೇಕು ನಾವು? ಮುಂದಿನ 3 ಪದಗಳು ಮುಂದಿನ ಮೂರು ಪದ A + D. ಸಮಾಂತರ ಶ್ರೇಣಿ ಸಾಮಾನ್ಯ ರೂಪ ಏನು? A + D A + 3D A + 4D ಡ್ಯಾಶಸ್ ಎಲ್ಲಿವರೆಗೆ? AN + n - 1 D ವರೆಗೆ. ನೋಡ್ರಿ, ಎರಡನೇ ಪದ ಏನು? A2 A1 + D, A3 A2 + D, A4 A3 + D. ಅಂದರೆ ಒಂದು A2 ಅಂದರೆ ಎಷ್ಟು ಬಂತು? 10 ಬಂತು. 10 ಬಂತಂದ್ರೆ 10 + 10 ಎಷ್ಟಾಯಿತು? 20 ಆಯಿತು. ಆಮೇಲೆ A3 - A2 ಮೂರನೇ ಪದ ಕಂಡುಹಿಡಿದಾಗ A2 + D ಅಂತಂದ್ರೆ 20 + 10 30 ಆಯಿತು. ಮೂರನೇ ಪದ A3 + A4 ಕಂಡುಹಿಡಿದಾಗ A3 + D ಅಂತಂದ್ರೆ 30 + 4. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನು ಬಂತು?
10 20 30 40 ಏನೇನು ಬಂತು 10 ವ್ಯತ್ಯಾಸ ಆಗ್ತಾ ಬಂತು. ಅದಕ್ಕೆ ಇದೊಂದು ಸಮಾಂತರ ಶ್ರೇಣಿ ಹೌದು ಅಂತ ಬರೀಬೇಕು. ಆಮೇಲೆ ನೋಡಿ -2 ಮೊದಲನೇ ಪದ -2 ಎರಡನೇ ಪದ 0 ಅಂತ ಕೇಳ್ಯಾರ. ಅಂದ್ರೆ A1 = -2 ಆಮೇಲೆ D = ಎಷ್ಟು ಕೊಟ್ರ 0 ಅಂತ ಕೊಟ್ರ. 0 ಅಂತ ಕದಾಗ ಮೊದಲನೇ ಪದ -2 ಸಿಕ್ತು. ಆಮೇಲೆ ಎರಡನೇ ಪದ ಕಂಡುಹಿಡಿದಾಗ ಏನು ಮಾಡಬೇಕು, A2 = A1 + D ಅಂದರೆ -2 D ಅಂದ್ರೆ ಏನು 0 ಅಂದರೆ -2ನೇ ಬಂತು. ಆಮೇಲೆ A3 ಕಂಡುಹಿಡಿಬೇಕು, A2 + D ಅಂದರೆ -2 + 0 D ಅಂದರೆ 0 ಅಂದರೆ -2 ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನು ಬಂತಪ್ಪ ಅಂದರೆ ಇವು 4ಗಳ ಮಧ್ಯೆ ಏನು ಬಂತಾರೆ ಸಾಮಾನ್ಯ ವ್ಯತ್ಯಾಸ ಏನು ಬಂತಂದರೆ -2 ಬಂತು. ಅದಕ್ಕೆ ಇದೊಂದು ಸಮಾಂತರ ಶ್ರೇಣಿ ಹೌದು. ಇದೊಂದು ಸಮಾಂತರ ಶ್ರೇಣಿ. ಮುಂದೆ 4 ಪದಗಳು ಕಂಡುಹಿಡಿ. ಮೂರದ್ದೇನು A1 = 4 D = 3. A1 = 4 ಅಂತಂದ್ರೆ ಏನು, ಇದು ಮೊದಲನೇ ಪದ, ಇದೇನು ಮೊದಲನೇ ಪದ. ಆ ಎರಡನೇ ಪದ A2 = A1 + D ಅಂದರೆ 4 - 3 ಅಂದರೆ ಸಾಮಾನ್ಯ ವ್ಯತ್ಯಾಸ D -2 ಅಂತ ಐತಿ, A2 - A1 ಅಂತ ಐತಿ. ಅಂದರೆ 4ರಲ್ಲಿ 3 ಕಳೆದ್ರೆ ಎಷ್ಟು ಬಂತು, 1 ಬಂತು. ಆಮೇಲೆ A3 ಕಂಡುಹಿಡೋಕಾದಾಗ A2 + D ಅಂದರೆ 1 ಅಂದರೆ A2 ಆಲ್ರೆಡಿ ಬಂದಿದೆ 1 -3 ಅಂದರೆ -2 ಬಂತು. ಆಮೇಲೆ A4 = A3 + D ಅಂದರೆ -2 - 3 ಅಂದರೆ -5 ಆಯಿತು. ಅಂದರೆ ಇದೊಂದು ಸಮಾಂತರ ಶ್ರೇಣಿ. ಮೊದಲು 4 ಪದಗಳೇನು 4 1 -2 -5. ಆಮೇಲೆ ಇದರಲ್ಲಿ ಏನು ಕೇಳಿದ್ರು ನೋಡಿ, A1 = -1 D = 1/2 ಅಂದರೆ A1 ಅಂದರೆ ಏಮತ್ತು -1. A2 ಕಂಡುಹಿಡೋಕಂದ್ರೆ A2 ಕಂಡುಹಿಡೋಕಂದ್ರೆ A1 + D ಅಂದರೆ -1 + 1/2 ಅಂದರೆ -1/2ನೇ ಬಂತು. ಆಮೇಲೆ A3 ಕಂಡುಹಿಡೋಕೆ A2 + D -1/2 + 1/2 ಅಂದರೆ 0. ಆಮೇಲೆ A4 ಕಂಡುಹಿಡ್ತಕ್ಕಂತಂದರೆ A3 + D ಅಂದರೆ 0 ಬಂತು. ಎರಡನೇದು ಆಲ್ರೆಡಿ 3 0 ಬಂತು. 0 + 1/2 ಅಂದರೆ 1/2 ಅಂತ ಅರ್ಥ. ಹೌದಾ? ಇಲ್ಲಿ ನೋಡಿ -1/2 ಬಂತು, 0 ಬಂತು, ಆಮೇಲೆ +1/2 ಬಂತು. ಅದಕ್ಕೆ ಒಂದು ಸಮಾಂತರ ಶ್ರೇಣಿ ಮುಂದೆ 4 ಪದಗಳು -1 1/2 0 1/2 ಅಂತ ಅರ್ಥ. ಆಮೇಲೆ ಇದು ನೋಡಿ ಏನು 5ನೇ ಕ್ವಶನ್ನು A = -125 D = -025 ಅಂತ ಐತಿಲ್ಲ. A ಅಂದರೆ ಎಷ್ಟಾಯಿತು -125. A2 ಅಂದರೆ ಎಷ್ಟಾಯಿತು, A2 ಅಂದರೆ A1 ಕಂಡುಹಿಡಬೇಕು, A1 + D ಕಂಡುಹಿಡಬೇಕು. A2 ಅಂದ್ರೆ -125 -0.25 ಅಂದರೆ ಎಷ್ಟು ಬಂತು, -150 ಬಂತು. ಆಮೇಲೆ A3 ಕಂಡುಹಿಡಬೇಕು, ಏನು ಮಾಡಬೇಕು, A3 ಕಂಡುಹಿಡಬೇಕು A2 + D ಮಾಡಬೇಕು. A2 ಅಂದರೆ ಎಷ್ಟು ಬಂತು -150. ಆಮೇಲೆ D ಅಂದರೆ ಎಷ್ಟು -0.25 ಅಂದರೆ 0.75 ಆಯಿತು, -1.75 ಆಯಿತು. ಆಮೇಲೆ ಏನಂತಂದರೆ -2 ಆಯಿತು. ಯಾಕಂದರೆ A4 ಕಂಡುಹಿಡಬೇಕು A3 + D ಅಂದರೆ A3 ಎಷ್ಟು ಬಂತು -1.75 ಬಂತು. ಆಮೇಲೆ D ಅಂದರೆ ಎಷ್ಟು -0.25 ಅಂದರೆ -200 ಬಂತು. ಇಲ್ಲಿ ಸಮಾಂತರ ಶ್ರೇಣಿ ಮುಂದೆ 4 ಪದಗಳಂದರೆ -125 -150 -175 ಆಮೇಲೆ 200 ಅಂತೇಳಿ ನೋಡ್ತಾ ಹೋಗ್ತೀವಿ. ಆ ನಂತರ ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ರಿ ಅಂತ ಹೇಳೋರು. ಏನಂತಂದರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ರಿ ಅಂತೇಳಿ. ಮೂರನೇ ಕ್ವಶನ್, ಮೇನ್ ಕ್ವಶನ್ ನಂಬರ್ 3. ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ರಿ ಅಂತ ಹೇಳ್ರಿ. ಮೊದಲನೇ ಪದ ಯಾವ್ದು ಇದ್ರಾಗೆ A = 3 D ಏನಂತಂದ್ರೆ D = A2 - A1 ಅಂದ್ರೆ ಅರ್ಥ ಏನು, A2 - A1 ಅಂದ್ರೆ ಅರ್ಥ ಏನು ಅಂದರೆ 1 - 3 = -2 ಹೌದಲ್ಲ. 1ರಲ್ಲಿ -3ರಲ್ಲಿ 1 ಕಳೆದ್ರೆ ಎಷ್ಟು -2 ಅಂದರೆ ಮೊದಲನೇ ಆನ್ಸರ್ಗೆ ಏನು ಬಂತು -2. D ಬಂತು, D ವ್ಯತ್ಯಾಸ ಏನು ಬಂತು -2 ಬಂತು. A ಅಂದರೆ ಎಷ್ಟು 3. ಎರಡನೇದು ನೋಡಿ, ಎರಡನೇದು ಏನು ಬಂತು A = -5 D = A2 - A1 ಅಂದ್ರೆ A2 ಅಂದ್ರೇನು -1 -(-) ಅಂದರೆ 5ರಲ್ಲಿ -1 ಕಳೆದ್ರೆ ಎಷ್ಟು ಬಂತು 4 ಬಂತು. ಅಂದ್ರೆ ಇದರಲ್ಲಿ ಏನಪ್ಪ ಅಂತಂದರೆ A = -5 D = 4 ಅಂತ ಅರ್ಥ. ಆ ನಂತರ ಇದರಲ್ಲಿ ಏನು ಕಂಡುಹಿಡಬೇಕು 0.6 - 1 0.6 1.75 2.2 2.8 8.3.9 ಅಂತ ಐತಲ್ಲ. ಇಲ್ಲಿ ಮೊದಲನೇನು ಕಂಡುಹಿಡಬೇಕು A = 0.6 D ಏನು ಕಂಡುಹಿಡಬೇಕು 1 ಅಂತ ಬರ್ತದೆ. ಯಾಕೆ 1 ಅಂತ ಬರ್ತಾ 1.7ಅಲ್ಲಿ 0.6 ಕಳೆದ್ರೆ ಎಷ್ಟಿತ್ತು 1 ಬಂತು. ಉದಾಹರಣೆಗೆ ಮುಂದೆ ಇಲ್ಲಿದೆ ನೋಡ್ರಿ, ಮೊದಲೇ ಕ್ವಶನ್ ಅಂದರೆ 3 1 -1 3 ಅಂತ ಐತಿಲ್ಲ. ಅದರಲ್ಲಿ D A2 - A1 1 - 3 -2 ಒಂದನೇ ಕ್ವಶನ್. ಆಮೇಲೆ -5 -1 3 7 ನೋಡಿ. ಇಲ್ಲಿ ನೋಡಿ ಏನಿದೆ ಎರಡನೇದರಲ್ಲಿ A2 D = A2 - A1 ಅಂದರೆ -1 × -1 -5 ಅಂತಾರೆ -1ರಲ್ಲಿ +5 ಇದರಲ್ಲಿ -1 ಕಳೆದಷ್ಟು 4 ಉಳಿತು.
ಮೂರೇ ಕ್ವಶನ್ ನೋಡ್ರಿ 1/2 1/2 1/2 1/2 ಅಂತದಲ್ಲ. a2 ಮೈನಸ್ 1/2 ಮೈನಸ್ 1/2 ಅಂದ್ರೆ 0 ಬಂತು, ಅದಕ್ಕೆ ಆನ್ಸರ್ 0. ಆಮೇಲೆ ಇದು ನೋಡ್ರಿ ಎರಡನೇದು ನೋಡ್ರಿ a2 d = a2 ಮೈನಸ್ a1 ಅಂತಂದ್ರೆ ಮೈನಸ್ ಎರಡನೇದು ಅಂದರೆ a2 ಅಂದ್ರೆ ಏನು 1.75 ಮೈನಸ್ 0.7 1.1. ಆ ನಂತರ ನಾಲ್ಕನೇ ಕ್ವಶನ್ ಏನದಪ್ಪ ಅಂತಂದ್ರೆ ಈ ಕೆಳಗಿನ ಯಾವುದು ಸಮಾಂತರ ಶ್ರೇಣಿ ಅದ ನೋಡ್ರಿ. ನಾಲ್ಕನೇ ಕ್ವಶನ್ ಅಂದರೆ ಈ ಕೆಳಗಿನ ಯಾವ ಸಮಾಂತರ ಶ್ರೇಣಿಗಳಾಗಿವೆ ಮತ್ತು ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳ ಕಂಡುಹಿಡ್ರಿ ಅಂತ ಹೇಳ್ಯಾರ. ಮುಂದಿನ ಎಷ್ಟು 3 ಪದಗಳು ಕಂಡುಹಿಡ್ರಿ ಅಂತ ಹೇಳ್ಯಾರ ನಾಲ್ಕನೇದರಲ್ಲಿ. ಇದು ನೋಡ್ರಿ ಸಮಾಂತರ ಶ್ರೇಣಿ ಹೌದು ಇಲ್ಲ ಅಂತ ಕಂಡುಹಿಡಿದು ಆಮೇಲೆ ಮುಂದಿನ 3 ಪದಗಳನ್ನು ಕಂಡುಹಿಡ್ರಿ ಅಂತ ಹೇಳ್ಯಾರ. ಅದಕ್ಕೆ ನೋಡಿ a2 2 4 8 16 ಅಂತ ಒಂದು ಇಕ್ವೇಷನ್ ಐತಿ. ಹೌದಾ, ಇಲ್ಲೇನು ಕಂಡುಹಿಡಬೇಕು ಸಾಮಾನ್ಯ ವ್ಯತ್ಯಾಸ ಕಂಡ್ರಿ a2 ಮೈನಸ್ a1 ಕಳೆದಾಗ 4ರಲ್ಲಿ 2 ಕಳೆದ್ರೆ ಎಷ್ಟು ಬಂತು 2 ಬಂತು. ಆಮೇಲೆ a3 ಮೈನಸ್ a2 ಕಳೆದಾಗ ನೋಡ್ರಿ a3 ಎಷ್ಟು ಅದ a3 8 ಅದ. ಇದು ನೋಡಿ ಇಲ್ಲಿ a1 a2 a3 a4 ಈ ಥರ ಹಚ್ಕೊಂತ ಹೋಗ್ಬೇಕು. ಅಂದರೆ a2 ಮೈನಸ್ a1 4ರಲ್ಲಿ 2 ಕಳೆದ್ರೆ 2 ಉಳಿತು. a3 ಅಂದರೆ 8ರಲ್ಲಿ 4 ಕಳೆದ್ರೆ ಎಷ್ಟು ಉಳಿತು 8ರಲ್ಲಿ 4 ಕಳೆದ್ರೆ 4 ಉಳಿತು. a3 ಅಂದರೆ ಎಷ್ಟು ಉಳಿತು a3 ಮೈನಸ್ a2 ಅಂತಂದ್ರೆ a3 ಮೈನಸ್ a2 8 ಉಳಿತು. a4 ಮೈನಸ್ a3 ಅಂತಂದ್ರೆ 16ರಲ್ಲಿ 8 ಕಳೆದ್ರೆ 8 ಉಳಿತು. ನೋಡಿ ಇಲ್ಲಿ ಯಾವುದೋ ವ್ಯತ್ಯಾಸ ಸ್ಥಿರ ಬಂತದನ್ನು ಹೇಳು. ಫಸ್ಟಿಗೆ 2 ಬಂತು 4 ಬಂತು, ಅದಕ್ಕೋಸ್ಕರ a2 ಮೈನಸ್ a1 = a3 ಮೈನಸ್ a2 ಅದೊಂದು ಸಮಾಂತರ ಶ್ರೇಣಿ ಅಲ್ಲ ಅಂತೇಳಿ ಬರ್ದುಬಿಡೋದು. ಎರಡನೇ ನೋಡಿ 2 × 5/2 3 7/2 ಅಂದ್ರೆ ಅರ್ಥ ಏನು ಬಿಡ್ಬೇಕಂತಂದರೆ a2 ಮೈನಸ್ a1 ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು. a2 ಅಂದರೆ 5/2 ಮೈನಸ್ 2 ಅಂದರೆ 1/2 ಬಂತು. a3 ಮೈನಸ್ a2 ಅಂದರೆ 3 × ಮೈನಸ್ 1/2 ಅಂದರೆ 1/2ನೇ ಬಂತು. ಆಮೇಲೆ a4 ಮೈನಸ್ a3 ಅಂತಂದರೆ 7/2 ಮೈನಸ್ 3 ಅಂದರೆ 1/2ನೇ ಬಂತು. ಅದಕ್ಕೆ ಇದೊಂದು ಸಮಾಂತರ ಶ್ರೇಣಿ ಹೌದು. ಅಂದರೆ a2 ಮೈನಸ್ a1 = a3 ಮೈನಸ್ a2 = a4 ಮೈನಸ್ a3 ಇದೊಂದು ಸಮಾಂತರ ಶ್ರೇಣಿ ಹೌದು. ಸಾಮಾನ್ಯ ವ್ಯತ್ಯಾಸ ಏನಿದೆ d = 1/2. ಮುಂದಿನ 3 ಪದಗಳಂದ್ರೆ ಯಾವ ಬರೀಬೇಕು ಇಲ್ಲಿ ಮುಂದಿನ 3 ಪದಗಳಂದ್ರೆ ಯಾವ ಬರೀಬೇಕು ಅಂದರೆ 7/2 ಪ್ಲಸ್ 1/2 ಅಂದ್ರೆ 4 ಬಂತು. ಯಾಕಂತಂದರೆ 2 2 4 2 8 4 ಬಂತು 4/4. ಆಮೇಲೆ ಪ್ಲಸ್ 1/2 9/2 ಪ್ಲಸ್ 1/2 ಅಂತಂದರೆ 5. ಆಮೇಲೆ ಮುಂದೆ ನೋಡ್ರಿ ಮೈನಸ್ 1.25 1.2 3.2 ಮೈನಸ್ 5.2 ಮೈನಸ್ 7.2 ಅಂತ ಐತಿ. ಅದರಲ್ಲಿ ಸಾಮಾನ್ಯ ವ್ಯತ್ಯಾಸ ಏನು a2 ಮೈನಸ್ a1 a2 ಅಂದ್ರೆ ಏನು ಮೈನಸ್ 3.2 ಮೈನಸ್ ಏನಂತಂದರೆ a1 ಅಂತಂದ್ರೆ ಏನು ಮೈನಸ್ 1.2 ಅಂದ್ರೆ ಅರ್ಥ ಮೈನಸ್ 3.2 ಪ್ಲಸ್ 1.2 ಅಂದ್ರೆ ಅರ್ಥದ್ದು ಮೈನಸ್ 2 ಬಂತು. ಆಮೇಲೆ a3 ಮೈನಸ್ a2 ಮೈನಸ್ 5/2 ಮೈನಸ್ 3.2 ಅಂದ್ರೆ ಅರ್ಥ ಏನು ಮೈನಸ್ 2 ಬಂತು. ಇದನ್ನು ಮೈನಸ್ 2 ಬಂತು. ಅಂದ್ರೆ a2 ಮೈನಸ್ a1 = a3 ಮೈನಸ್ a2 = a4 a3 ಅಂದರೆ ಇದು ಸಮಾಂತರ ಶ್ರೇಣಿ ಹೌದು ಅಂತ ಬರ್ತಾ ಹೋಗ್ತೀವಿ. ಆ ನಂತರ ನೋಡಿ ಏನಂತಂದರೆ -10 16 -10 -6 -2 -2 ಅಂತ ಪ್ಲಸ್ 2 ಅಂತ ಐತಿಲ್ಲ. ಅಲ್ಲಿ a2 ಮೈನಸ್ a1 = ಅಂದರೆ a2 ಎಷ್ಟದ -6 ಅದ. ಮೈನಸ್ a1 ಎಷ್ಟೈತಿ -10 ಐತಿ. ಅಂದರೆ -6 + 10 ಅಂದರೆ 4 ಬಂತು. a3 ಮೈನಸ್ a2 = a3 ಎಷ್ಟದ -2 ಅದ. ಮೈನಸ್ a2 ಎಷ್ಟದ -6 ಐತಿ. ಅಂದರೆ -2 + 6 = 4. ಆಮೇಲೆ a4 ಮೈನಸ್ a3 a4 ಎಷ್ಟದ 2 ಐತಿ. -2 + 2 ಕ್ಯಾನ್ಸಲ್ ಅಂದರೆ -2 -2 ಪ್ಲಸ್ ಆಯಿತು. 2 + 2 ಎಷ್ಟಾಯಿತು 4. ಅಂದರೆ ಇಲ್ಲಿ a2 ಮೈನಸ್ a1 a3 ಮೈನಸ್ a2 a4 ಇದೊಂದು ಸಮಾಂತರ ಶ್ರೇಣಿ ಹೌದು. ಇದೊಂದು ಸಮಾಂತರ ಶ್ರೇಣಿ ಹೌದು ಅಂತ ನೋಡ್ತಾ ಹೋಗ್ತೀವಿ. ಏನಂತಾರೆ ಇದೊಂದು ಸಮಾಂತರ ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ ಬಂತು 4 ಬಂತು. ಮುಂದಿನ 3 ಪದಗಳು 2 + 4 4 6 + 4 10 10 + 4 14 ಮುಂದಿನ 3 ಪದಗಳು. ಈಗ 5ನೇ ಕ್ವಶನ್ ನೋಡಿ. 5ನೇ ಕ್ವಶನ್ ಏನಿದೆ ಅಂತಂದರೆ 3 × 3 + √2 × 3 + 2√2 × 3 + 3√2 ಅಂತ ಐತಿ. ಹೌದಾ, ಅಂದರೆ a1 ಐತಿ a2 ಐತಿ a3 ಐತಿ a4 ಐತಿ. ಹೌದಾ, a2 ಮೈನಸ್ a1 ಮೊದಲದಾಗ ಏನು ಕಂಡುಹಿಡಬೇಕು a2 ಮೈನಸ್ a1 ಕಂಡುಹಿಡಬೇಕು. a2 ಮೈನಸ್ a1 ಕಂಡುಹಿಡಿದಾಗ ಏನಂತ a2 ಏನದ 3 + √2 ಐತಿ. a1 ಎಷ್ಟೈತಿ √2 - 2 ಅಂದರೆ ಏನು ಬಂತು √2 ಬಂತು. ಇದೇನು ಬಂತು √2 ಬಂತು. ಆಮೇಲೆ a3 ಮೈನಸ್ a2 a3 ಎಷ್ಟದ 2 + 2√2 a2 ಎಷ್ಟದ 2√2. ಆಮೇಲೆ a3 ಎಷ್ಟೈತಿ 2√2 a2 ಎಷ್ಟೈತಿ 3 ಐತಿ. ಅಂದ್ರೆ 3 + 2√2 ಅಂದ್ರೆ ಅರ್ಥ ಉತ್ತರ ಏನು ಬಂತು √2ನೇ ಬಂತು. ಆಮೇಲೆ a4 ಎಷ್ಟದ 3√2. ಆಮೇಲೆ a3 ಎಷ್ಟದ 3 + √2 ಅಂದ್ರೆ ಏನು ಅರ್ಥ ಬಂತು ಇದನ್ನು √2ನೇ ಬಂತು. ಅಂದ್ರೆ ಇದೊಂದು ಸಮಾಂತರ ಶ್ರೇಣಿ ಹೌದು. ಸಾಮಾನ್ಯ ವ್ಯತ್ಯಾಸ ಬಂತು √2
ಬಂತು ಹೋಯ್ತು. ಮುಂದಿನ 3 ಪದಗಳು 3 + 3 ರೂಟ್ 2 ಪ್ಲಸ್ ರೂಟ್ 2 ಈಕ್ವಲ್ ಟು 3 + 4 ರೂಟ್ 2 ಆಮೇಲೆ ಪ್ಲಸ್ 3 + 5 ರೂಟ್ 2 3 + 6 ರೂಟ್ 2. ಆಮೇಲೆ ಏನು ಮಾಡಪ್ಪ 6ನೇ ಕ್ವಶನ್ ನೋಡ್ರಿ, ಮೇನ್ ಕ್ವಶನು 0.2 0.22 0.22 0.2222 ಅಂದರೆ 0.2 0.22 0.202 0.2202 ಅಂದರೆ ಇಲ್ಲಿ A2 - A1 ಕಂಡುಹಿಡಬೇಕು, A3 - A2 ಕಂಡುಹಿಡಬೇಕು. ಇಲ್ಲಿ ವ್ಯತ್ಯಾಸ ಏನು ಬರ್ತದೆ, ಸಾಮಾನ್ಯವಾಗಿ ಬರಂಗಿಲ್ಲ. ಯಾಕಂತಂದರೆ ಫಸ್ಟಿಗೆ 0.02 ಬಂತು, ಆಮೇಲೆ 0.002 ಬಂತು, ಆಮೇಲೆ 0.003 ಬರ್ತದೆ. ಅದಕ್ಕೋಸ್ಕರ A2 - A1 ಇಸ್ ನಾಟ್ ಈಕ್ವಲ್ ಟು A3 - A2 ಅಂದರೆ ಇದೊಂದು ಸಮಾಂತರ ಶ್ರೇಣಿ ಅಲ್ಲ ಅಂತೇಳಿ ಬರೆದು ಬಿಡೋದು. ಆಮೇಲೆ ಏನು ಮಾಡೋದು ನೋಡಿ, ಆಮೇಲೆ ಏನು ಮಾಡೋದು ಅಂತಂದರೆ 4ನೇ ಮೇನ್ ಕ್ವಶನ್ 6ನೇ ಮೇನ್ ಕ್ವಶನ್ 7ನೇ ಮೇನ್ ಕ್ವಶನ್ ಅಂತಂದರೆ 0 - 4 - 8 - 12 ಅಂತ ಐತಿ. ಅಂದ್ರೆ ಇಲ್ಲೇನು ಕಂಡುಹಿಡಬೇಕು, A1 A2 A3 A4 ಅಂತ ಕೊಟ್ಟರೆ ಆಲ್ರೆಡಿ. A2 - A1 A2 ಅಂದ್ರೆ -4 A1 ಅಂದ್ರೆ 0 ಅಂದ್ರೆ -4 ಬಂತು. A3 - A2 ಅಂತಂದರೆ A3 ಅಂದ್ರೆ -8 ಆಮೇಲೆ A3 ಅಂದರೆ -4 A2 ಅಂತಂದ್ರೆ ಏನು -8 ಅಂದರೆ -8ರಲ್ಲಿ +4 ಕಳೆದ್ರೆ ಎಷ್ಟಾಯಿತು -4 ಬಂತು. ಆಮೇಲೆ A4 - A3 ಅಂತಂದ್ರೆ -12 - -8 ಅಂದರೆ -12 ಅಲ್ಲಿ +8 ಕಳೆದ್ರೆ ಎಷ್ಟಾಯಿತು -4 ಬಂತು. ಅಂದರೆ A2 - A1 ಈಸ್ ಈಕ್ವಲ್ ಟು A3 - A2 ಈಕ್ವಲ್ ಟು A4 - A3 ಅಂದರೆ ಇದೊಂದು ಸಮಾಂತರ ಶ್ರೇಣಿ ಹೌದು. ಯಾಕಂತಂದರೆ ಎಲ್ಲ ವ್ಯತ್ಯಾಸ ಏನು ಬಂತು -4 ಬಂತು. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದು. ಸಾಮಾನ್ಯ ವ್ಯತ್ಯಾಸ ಏನು ಬಂತು 4 ಬಂತು. ಮುಂದಿನ 3 ಪದಗಳು 12 - 4 16 20 - 4 24 -12 - 4 ಅಂದರೆ 16 ಆಯಿತು. -16 - 4 ಅಂತಂದರೆ 20 ಆಯಿತು. -24 - 16 ಅಂತಂದರೆ 24. ಈಗ ಮುಂದಿನ 3 ಪದಗಳು ನೋಡ್ತವೆ. ಆಮೇಲೆ 8ನೇ ನೋಡಿ 1/2 -1/2 ಅಂತಲ್ಲ A2 - A1 ಆಯಿತು. A2 ಎಷ್ಟದ -1/2 ಆಯಿತು. A1 ಎಷ್ಟದ -1/2 ಆಯಿತು. ಅಂದರೆ -1/2 + 1/2 into 0 ಆಯಿತು. A3ನಾಗ ಬಂತು -1/2 + 1/2 0 ಆಯಿತು. A4 ಆಗಿತ್ತು -1/2 + 1/2 0 ಆಯಿತು. ಅಂದರೆ ಇದೆಲ್ಲ ಏನು ಬಂತು ಅಂದರೆ ಇದೆಲ್ಲ ಏನು ಬಂತು 0 ಬಂತು. ಅಂದರೆ A2 - A1 ಈಸ್ ನಾಟ್ ಈಕ್ವಲ್ ಟು A2 - A1 ಈಕ್ವಲ್ ಟು A3 - A2 A4 - A3 ಅಂದರೆ ಎಲ್ಲ ವ್ಯತ್ಯಾಸ 0 ಬಂತು. ಅದಕ್ಕೆ ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದು. ಮುಂದಿನ 3 ಪದಗಳಂದ್ರೆ -1/2 -1/2 -1/2. ಆ ನಂತರ ನೋಡಿ 9ನೇ ಕ್ವಶನ್ ಇದೆ ನೋಡಿ 1 3 9 4 7 ಅಂತ ಐತಿ. ಮೊದಲನೇ ಪದ 1, ಎರಡನೇ ಪದ 3, ಮೂರನೇ ಪದ 9, ನಾಲ್ಕನೇ ಪದ 27. ಅಂದರೆ ಏನು ಕಂಡುಹಿಡಬೇಕು ನಾವು ಮುಂದಿನ 3 ಪದಗಳು ಕಂಡುಹಿಡಬೇಕು. ಮುಂದಿನ 3 ಪದ A2 - A1 ಈಸ್ ಈಕ್ವಲ್ ಟು A2 ಅಂದರೆ ಎಷ್ಟು 3 A1 ಅಂದರೆ 1 ಅಂದರೆ ಇಲ್ಲಿ 2 ಬಂತು. ಏನು ಬಂತಂದರೆ ಇಲ್ಲಿ 2 ಬಂತು. ಆಮೇಲೆ A3 - A2 ಅಂದ್ರೆ -9 - 3 ಅಂತಂದರೆ 6 ಬಂತು. ಇಲ್ಲೇನು ಬಂತು 2 ಬಂತು 6 ಬಂತು. ಇಲ್ಲಿ A2 - A1 ಈಸ್ ನಾಟ್ ಈಕ್ವಲ್ ಟು A3 - ಯಾಕಂತಂದರೆ ಸಾಮಾನ್ಯ ವ್ಯತ್ಯಾಸ ಸ್ಥಿರ ಬರಲಿಲ್ಲ, ಬೇರೆ ಬೇರೆ ಬಂತು. ಫಸ್ಟ್ 2 ಬಂತು ಆಮೇಲೆ 6 ಬಂತು. ಅದಕ್ಕೋಸ್ಕರ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಅದಾದ ನಂತರ A 2A 3A 4A ಅಂದರೆ A1 A2 A3 A4 ಅಂತ ನೋಡ್ತಾ ಹೋಗೋಣ. A2 - A1 A2 ಅಂದರೆ ಎಷ್ಟದ 2A -A1 ಅಂದರೆ A ಅದ, ಅದಕ್ಕೆ A ಬಂತು. A3 - A2 3A - 2A ಅಂದರೆ 3ರಲ್ಲಿ 2 ಕಳೆದ್ರೆ 1 ಉಳಿತು, ಅದಕ್ಕೆ A ಬಂತು. A4 - A3 ಅಂದರೆ 4ರಲ್ಲಿ 3 ಕಳೆದ್ರೆ ಎಷ್ಟು A ಬಂತು. ಅದಕ್ಕೆ ಎಲ್ಲ ಸಮಾಂತರ ಶ್ರೇಣಿ ಸಾಮಾನ್ಯ ವ್ಯತ್ಯಾಸ ಏನು ಬಂತಂದ್ರೆ A ಬಂತು. ಅದಕ್ಕೆ ಇದೊಂದು ಸಮಾಂತರ ಶ್ರೇಣಿ ಹೌದು. ಮುಂದಿನ 3 ಪದಗಳು 5A 6A 7A 5A 6A 7A. ಅದಾದ ನಂತರ ನೋಡಿ 10ನೇ ಕ್ವಶನ್ A A² A3 A4 ಅಂತ ಐತಿಲ್ಲ. A2 - A1 A² - A1 ಅಂದರೆ A ಇಂಟು A - 1 ಅಂತ ಬರ್ಬೋದು. ಆಮೇಲೆ A3 - A2 ಅಂದರೆ A³ - A² ಇಂಟು A - 1 ಅಂತ ಬರ್ಬೋದು. ಅಂದರೆ ಇಲ್ಲಿ A ಇಂಟು A - 1 ಬಂತು, ಆಮೇಲೆ A² ಇಂಟು A - 1 ಬಂತು. ಅದಕ್ಕೋಸ್ಕರ A2 - A1 ಇಸ್ ನಾಟ್ ಈಕ್ವಲ್ ಟು A1 A3 - A2 ಅಂದರೆ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಸಾಮಾನ್ಯ ವ್ಯತ್ಯಾಸ ಬೇರೆ ಬೇರೆ ಉಂಟು. ಆಮೇಲೆ 11ನೇ ಕ್ವಶನ್ ನೋಡಿ 12ನೇ ಕ್ವಶನ್ ಅಂದರೆ √2 8 18 32 ಅಂದರೆ A2 - A1 A3 - A2 A4 - A3. ನೋಡಿ A2 ಎಷ್ಟದ √8 ಐತಿ, A1 ಎಷ್ಟೈತಿ √2 ಐತಿ. ಅಂದರೆ ಹೆಂಗೆ ಬರ್ಕೋಬೋದು ಇದು 2√2 ಮೈನಸ್ √2 ಅಂತ ಬರ್ಕೋಬೋದಾ. 8 ಅಂದರೆ 4 2 8 4ರ ವರ್ಗಮೂಲ ಎಷ್ಟು 2 ಅಂದರೆ ಒಳಗಿಂದ 2 ಅಂದರೆ 2√2 ಅಂತಂದರೆ ಒಂದು 2 ರೂಟಲ್ಲಿ √2 ಕಳೆದ್ರೆ ಎಷ್ಟಾಯಿತು √2 ಉಳಿತು. ಆಮೇಲೆ A3 - A2 ಅಂದರೆ A3 ಎಷ್ಟದ -18 ಅದ, A2 ಎಷ್ಟದ -8 ಅದ. ಅಂದರೆ ಈ 18 ಹೆಂಗೆ ಬರೋದು 6 3 18 6 3 18 9 2 18 18 9 2 ಅಂದರೆ 2 ಒಳಗೆ ತರೋದು. 9ರ ವರ್ಗಮೂಲ ಎಷ್ಟು 3 ಹೊರಗೆ ತರೋದು -2 8 4 2 8 ಬರೋದು 4ರ ವರ್ಗಮೂಲ 2 ಹೊರಗೆ ತರೋದು. ಅಂದರೆ 3 ರೂಟಲ್ಲಿ 2 ರೂಟ್ ಕಳೆದ್ರೆ 2 ರೂಟ್ ಉಳಿತು. ಆಮೇಲೆ 32 ಅದ, 32 ಹೆಂಗೆ ಸ್ಪ್ಲಿಟ್ ಮಾಡೋದು 9 4 36 9 4 36 ಅಂದ್ರೆ
4 ವರ್ಗಮೂಲ ಎಷ್ಟು 2 ಹೊರಗಿಟ್ಟು 4 ಹೊರ ತರೋದು ಮೈನಸ್. ಆಮೇಲೆ 18 ಅದ 9 2 18 3 9 ವರ್ಗಮೂಲ ಎಷ್ಟು 3 ಹೊರ ತರೋದು 2 ಹೊರ ತರೋದು ಅಂದರೆ 4 ರೂಟು ಅಲ್ಲಿ 3 ರೂಟಕ್ಕೆ ಆದರೆ 2 ರೂಟ್ ಅದು ಅಂದರೆ ಎಲ್ಲ ವ್ಯತ್ಯಾಸ ಏನು ಬಂತು ರೂಟು ಬಂತು. ಅದಕ್ಕೋಸ್ಕರ A2 - A1 = A3 - A2 ಅಂದರೆ ಇದೊಂದು ಸಮಾಂತರ ಶ್ರೇಣಿ ಹೌದು. ಇಲ್ಲಿ ನೋಡಿ ಒಂದನೇ ಕಾಲಮ್ ಹಿಡ್ಕೊಂಡು ಎರಡನೇ ಕಾಲಮ್ ಹಿಡ್ಕೊಂಡು ಮೂರನೇ ಕಾಲಮ್ ತರ ನೋಡಿ A2 - A1 ಅಂದರೆ A2 ಅಂದ್ರೆ ಮೈನಸ್ A2 ಅಂದ್ರೆ 8 - ರೂಟು ಆಯ್ತು. 8 - ರೂಟು ಅಂದ್ರೆ ಇದನ್ನ ಹೆಂಗೆ ಸ್ಪ್ಲಿಟ್ ಮಾಡ್ಬೋದು 8 - ರೂಟು ಅಂತಂದ್ರೆ 4 2 8 4 ವರ್ಗಮೂಲ ಅಷ್ಟು 2 ಅಂದರೆ 2 ರೂಟ್ 2 ಬರ್ಕೋಬೋದು. ಆಮೇಲೆ ಮೈನಸ್ ರೂಟು 2 ರೂಟು 2 ರೂಟ್ ಅಲ್ಲಿ 1 ರೂಟ್ ಹೋದ್ರೆ 2 ರೂಟ್ ಉಳಿತು. ಆಮೇಲೆ A3 - A2 A3 ಎಷ್ಟದ ಮೈನಸ್ ರೂಟ್ 18 ಅದ. ರೂಟ್ 18 ಹೆಂಗೆ ಬರ್ಬೋದು 9 2 18 ಬರಿಬೋದು ಅಂದರೆ 9 ವರ್ಗಮೂಲ ಎಷ್ಟು 3 3 ಹೊರ 3 ರೂಟಲ್ಲಿ 2 ರೂಟ್ ಕಳೆದ್ರೆ ಎಷ್ಟಾಯ್ತು ರೂಟ್ ಉಳಿತು. ಆಮೇಲೆ 4ನೇ ನೋಡ್ರಿ 32 ರೂಟಲ್ಲಿ 33 18 ಕಳೆದ್ರೆ ಎಷ್ಟಾಯ್ತು ಅದನ್ನ ಹೆಂಗೆ ಬರ್ಬೋದು 9 4 36 ಅಂದರೆ 9 ವರ್ಗಮೂಲ 3 ಹೊರ ತೆಗೆದು. ಆಮೇಲೆ 32 9 4 36 ಅಂದರೆ 4 ವರ್ಗಮೂಲ 2 ಅಂದರೆ 4 ರೂಟ್ 2 ಅಲ್ಲಿ 3 ರೂಟ್ ಕಳೆದ್ರೆ 2 ರೂಟ್ ಉಳಿತು. ಅಂದರೆ A2 - A1 A3 - A2 A4 - A3 ಅಂದರೆ ಇದೊಂದು ಸಮಾಂತರ ಶ್ರೇಣಿ ಹೌದು. ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ ಬಂತು ರೂಟು. ಮುಂದಿನ 3 ಪದಗಳಂತಂದರೆ 50 72 98 ಯಾಕಂದರೆ ಅವೆರಡನ್ನ ಇಂಟು ಮಾಡ್ತಾ ಹೋಗ್ಬಿಡ್ರಿ. ಆಮೇಲೆ ಏನಪ್ಪ ಅಂತಂದರೆ √3 √6 √9 12 ಅಂತೇಳಿ ಏನಂತಂದರೆ √3 √6 √9 √12 ಅಂತೈತಿ. ಅಂದರೆ ಏನು A2 A1 A2 A3 A4 ಅಂತದ. ಅಂದರೆ A2 ಎಷ್ಟದ √6 ಐತಿ A1 ಎಷ್ಟೈತಿ -√3 ಐತಿ. ಅಂದ್ರೆ ಆನ್ಸರ್ ಏನು ಬರುತ್ತೆ ಇಲ್ಲಿ ಆನ್ಸರ್ ಏನು ಬರುತ್ತೆ ಇಲ್ಲಿ ಅಂದರೆ √6 - √3 ಅಂತಂದ್ರೆ ಅಷ್ಟೇ ಬರ್ತಾ ಆನ್ಸರ್. ಆಮೇಲೆ A3 ಎಷ್ಟು ಬಂತು ಮೈನಸ್ ರೂಟ್ನ ಅಂದರೆ ಇಲ್ಲಿ ಅದೇ ಆನ್ಸರ್ ಬರ್ತಾ √6 - √3 ಬಂತು. ಇಲ್ಲಿ A3 - ಎಷ್ಟದ A3 ಎಷ್ಟದ √9 - √6 ಐತಿ. ಆ √9 ಹೆಂಗೆ ಬರೋದು 9 ವರ್ಗಮೂಲ ಎಷ್ಟು 3 3 - ರೂಟು ಅಂದರೆ ಸಾಮಾನ್ಯ ಬರಲಿಲ್ಲ. A2 - A1 ಇಸ್ ನಾಟ್ ಈಕ್ವಲ್ ಟು A3 - A2 ಅಂದರೆ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಇದೊಂದು ಸಮಾಂತರ ಶ್ರೇಣಿ ಯಾಕಂದರೆ ಸಮಾಂತರ ಶ್ರೇಣಿ ಸಾಮಾನ್ಯ ವ್ಯತ್ಯಾಸ ಏನಾಗಬೇಕು ಸ್ಥಿರವಾಗಿರಬೇಕು. ಆ ನಂತರ ಏನಂತಂದರೆ 12ನೇದು ಏನಪ್ಪ ಅಂತಂದರೆ ಇಲ್ಲಿ ನೋಡಿ 12ನೇದೇನು A1 A⁴ 3² 5² 7² ಅಂತ ಐತಿ. ಅಂದ್ರೆ ಅರ್ಥ A1 A2 A3 A4 ಅಂತ ಐತಿಲ್ಲ. A2 - A1 ಅಂತಂದ್ರೆ ಏನು A2 ಎಷ್ಟದ 3² - 1² ಅಂತಂದರೆ 3² ಅಂದರೆ 9 - 1 8 ಬಂತು. ಆಮೇಲೆ A3 - A2 5² - 3² ಅಂತಂದರೆ 5² 25 3² ಅಂದರೆ 9 ಅಂದರೆ 25 9 ಕಳೆದ್ರೆ 16 ಬಂತು. ಅಂದರೆ ಎರಡು ಸಂಖ್ಯೆ ಸ್ಥಿರ ಬರಲ್ಲ. ಅದಕ್ಕೋಸ್ಕರ A2 - A1 ಇಸ್ ನಾಟ್ ಈಕ್ವಲ್ ಟು A3 - A2 ಅಂದರೆ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಇದೊಂದು ಸಮಾಂತರ ಶ್ರೇಣಿ ಅಲ್ಲ ಅಂತ ನೋಡ್ತಾ ಹೋಗ್ತೀವಿ. ಆಮೇಲೆ ನೋಡಿ A⁴ 5² 7² 73 ಅಂತ ಐತಿಲ್ಲ. ಅಂದರೆ A2 ಎಷ್ಟೈತಿ 5² - 1² 25 - 1 24 ಬಂತು. A3 - A2 ಅಂತಂದರೆ 7² - 5² ಅಂದರೆ 49 - 20 24 ಬಂತು. ಆಮೇಲೆ A4 - A3 ಅಂತಂದ್ರೆ 73 - 7² ಅಂದರೆ 49 73 49 24 ಅಂದರೆ A2 - A1 = A3 - A2 A3 - A4 - A3 ಅಂತಂದರೆ ಎಲ್ಲ ಸಂಖ್ಯೆಗಳು ಸ್ಥಿರವಾಗಿ 24 24 ಬಂದು ಅದಕ್ಕಂದ್ರೆ ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದು. ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು 24 ಬಂತು. ಮುಂದಿನ 3 ಪದಗಳಾವು 73 + 24 97 ಆಯಿತು. 97 + 4 121 ಆಯಿತು. 121 + 24 145 ಒಂದು ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳು ಈಗ ಬಂದು ಎಷ್ಟಂತಂದರೆ 97 121 ಆಮೇಲೆ 145. ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸೋಣ. ಯಾಕಂತಂದರೆ ಇದು ಸಂಪೂರ್ಣವಾಗಿ ಒಂದು ಅಭ್ಯಾಸ ನೋಡಿದ್ವಿ. ಇನ್ನೇನು ತಿಳಿದಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸ್ರಿ. ಮುಂದಿನ ತರಗತಿಗಳಲ್ಲಿ ಮತ್ತೆ ಅದರ ಸಂಬಂಧಪಟ್ಟಂತೆ ಎಲ್ಲ ಸೂಚನೆಗಳನ್ನು ತಿಳಿಸೋಣ. ಧನ್ಯವಾದ ಪ್ರೀತಿ ವಿದ್ಯಾರ್ಥಿಗಳು.